ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ಮೀಡಿಯಾಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಆದ್ರೆ ಈಗ ದೊಡ್ಡ ಜಾತ್ರೆ ಎಲ್ಲ ಸುತ್ತಿನ ಜನ ಬರ್ತಾರೆ. ಅವರ ಸ್ನಾನಗಳು ನೆನೆಸಿ ಪದ್ಧತಿ ಐತ್ರಿ. ಪೂಜಾರಿ ದೇವಸ್ಥಾನ ಪೂಜೆ ಅದು ಪೂಜೆ ಐತ್ರಿ. ಮತ್ತೆ ಮನೆ ದೇವ್ರು ಐತ್ರಿ. ದೇವ್ರ ಮನೆಗೆ ಮನೆ ಖಾಯಂ ಇರ್ತೈತ್ರಿ ಜನ. ನಮಸ್ಕಾರ ವೀಕ್ಷಕರೇ, ಜಿ ಕನ್ನಡ ಮೀಡಿಯಾಗೆ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಶ್ರೀ ಕ್ಷೇತ್ರ ಪುಣ್ಯಸ್ಥಳ ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನ ಚಿಕ್ಕೋಡಿ. ಪವಾಡ ಶಕ್ತಿ, ದೈವ ಶಕ್ತಿ ಶ್ರೀ ಕ್ಷೇತ್ರದ ಜಾತ್ರೆ ಪ್ರತಿ ವರ್ಷ ಶ್ರಾವಣ 4ನೇ ಸೋಮವಾರದಂದು ಅತಿ ವಿಜೃಂಭಣೆಯಾಗಿ ನಡೆಯುತ್ತದೆ. ಜಾತ್ರೆಗೆ ದೂರ ದೂರದ ಊರಿನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ದೇವಿ ಕೃಪೆಗೆ ಪಾತ್ರರಾಗುತ್ತಾರೆ. ಶ್ರೀ ಕ್ಷೇತ್ರ ಪುಣ್ಯಸ್ಥಳ ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನವು ಪೌರಾಣಿಕ ಸ್ಥಳಗಳಲ್ಲೊಂದು ಆಗಿದ್ದು, ಈ ದೇವಸ್ಥಾನವು ಸುಮಾರು 800 ವರ್ಷಗಳ ಹಿಂದಿನಿಂದಲೂ ತನ್ನ ಅದ್ಭುತ ಶಕ್ತಿ, ಪವಾಡ ಶಕ್ತಿಗಳನ್ನು ನಡೆಸುತ್ತಾ ಭಕ್ತರ ಪಾಲಿಗೆ ಭಕ್ತಿ ಸ್ಥಾನವಾಗಿದೆ. ವೀಕ್ಷಕರೇ, ಈ ದೇವಸ್ಥಾನದ ಹಿನ್ನೆಲೆಯನ್ನು ನೋಡುವುದಾದರೆ, ಪುರಾತನ ಕಾಲದಲ್ಲಿ ಚಿಕ್ಕೋಡಿ ತಾಲೂಕಿನ ಕರೋಸಿ ಗ್ರಾಮದ ಈ ವಿಶಾಲವಾದ ಬೆಟ್ಟದಲ್ಲಿ ಮೇಯುತ್ತಿದ್ದ ಹಸುವೊಂದು ಬಾಯಾರಿಕೆಯಾಗಿ ಕೆರೆಗೆ ನೀರು ಕುಡಿಯಲು ಬಂದಾಗ ಹುಲಿಯೊಂದು ಈ ಬಸವಣ್ಣನ ಮೇಲೆ ದಾಳಿ ನಡೆಸಿ ಬಸವಣ್ಣನು ಮತ್ತು ಹುಲಿ ಇಬ್ಬರ ನಡುವೆ ಘೋರವಾದ ಕಾದಾಟವಾಗಿ ಬಸವಣ್ಣನನ್ನು ಹುಲಿಯಿಂದ ತಪ್ಪಿಸಿಕೊಂಡು ವಿಶಾಲವಾದ ಬೆಟ್ಟದಲ್ಲಿ ಓಡಾಡಿ ಕಡೆಗೆ ಈ ಸ್ಥಳದಲ್ಲಿ ಬಂದು ಕುಂತನಂತೆ. ಆ ಸ್ಥಳದಲ್ಲಿ ಕುಂತು ಐಕ್ಯವಾದನು. ಆಗ ಬಸವಣ್ಣನ ಕೆಳಗೆ ಕುಂತು ಹುಲಿ ಮೇಲೆ ಕುಂತು ಅಲ್ಲಿ ಒಂದು ಹುತ್ತವು ಬೆಳೆಯಿತು. ಆ ದಿನಗಳಲ್ಲಿ ಊರಿನ ಜನರು ಹಸುಗಳನ್ನು ಈ ವಿಶಾಲವಾದ ಬೆಟ್ಟದಲ್ಲಿ ಮೇಯಿಸುತ್ತಿದ್ದರು. ಒಂದು ಹಸು ದಿನಾಲು ಮನೆಯಲ್ಲಿ ಹಾಲನ್ನು ಕರೆಯದೆ ಈ ಹುತ್ತದಕ್ಕೆ ಬಂದು ಹಾಲನ್ನು ಉಣಿಸುತ್ತಿತ್ತು. ಒಂದು ದಿನ ಹಸುವಿನ ಮಾಲಕ ಹಸುಗಳನ್ನು ಮೇಯಿಸುತ್ತಾ ವಿಶಾಲವಾದ ಬೆಟ್ಟದಲ್ಲಿ ತಿರುಗಾಡುತ್ತಿದ್ದಾಗ ಹಸು ಹುತ್ತಕ್ಕೆ ಹಾಲನ್ನು ಉಣಿಸುತ್ತಿದ್ದನ್ನು ನೋಡಿದನು. ಹಸು ಹುತ್ತಕ್ಕೆ ಹಾಲನ್ನು ಉಣಿಸುತ್ತಿದ್ದನ್ನು ನೋಡಿ ಆಶ್ಚರ್ಯಚಕಿತನಾಗಿ ಊರಿನ ಜನರೊಂದಿಗೆ ವಿಷಯವನ್ನು ಹಂಚಿಕೊಂಡಾಗ ಊರಿನ ಜನ ಹಾಗೂ ಹಸುವಿನ ಮಾಲಕ ಒಂದು ದಿನ ಹುತ್ತಕ್ಕೆ ಬಂದು ಆ ಹುತ್ತವನ್ನು ಅಗೆದು ನೋಡಿದಾಗ ಅಲ್ಲಿ ಉದ್ಭವ ಹಸುವನ್ನು ಕಾಣಿಸಿಕೊಂಡನಂತೆ. ಆಗ ಊರಿನ ಜನರೆಲ್ಲರೂ ಸೇರಿ ಈ ಉದ್ಭವ ಹಸುವನ ದೇವಸ್ಥಾನವನ್ನು ಕಟ್ಟಿಸಿ ಆ ದೇವಸ್ಥಾನಕ್ಕೆ ಪೂಜೆಯನ್ನು ಸಲ್ಲಿಸಿದರು. ಅಲ್ಲಿಂದ ಇಲ್ಲಿವರೆಗೂ ತನ್ನ ಪವಾಡ ಶಕ್ತಿಗಳನ್ನು ನಡೆಸುತ್ತಾ ಬಸವಣ್ಣನು ಈ ಜಾಗದಲ್ಲಿ ನೆಲೆಯೂರಿದ್ದಾನೆ. ಹಾಗೆ ಪ್ರತಿ ವರ್ಷ ಈ ಜಾತ್ರೆ ಅತಿ ವಿಜೃಂಭಣೆಯಾಗಿ ನಡೆಯುತ್ತದೆ.
ಶ್ರೀ ಕ್ಷೇತ್ರ ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನದ ಪ್ರತಿ ಸೋಮವಾರ ವಿಶೇಷ ಪೂಜೆ ನೆರವೇರಿಸುತ್ತಾರೆ ಮತ್ತು ದಿನಾಲು ಬೆಳಗ್ಗೆ ಮಧ್ಯಾಹ್ನ ಹಾಗೂ ಸಾಯಂಕಾಲ 3 ಸಮಯದಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ಪ್ರತಿ ವರ್ಷ ಶ್ರಾವಣ 4ನೇ ಸೋಮವಾರದಂದು ಶ್ರೀ ಕ್ಷೇತ್ರ ಘಟಗಿ ಬಸವೇಶ್ವರ ದೇವಸ್ಥಾನದ ಜಾತ್ರೆ ಉತ್ಸವವನ್ನು ಅತಿ ವಿಜೃಂಭಣೆಯಾಗಿ ಆಚರಿಸುತ್ತಾರೆ. ಈ ಜಾತ್ರೆಗೆ ದೂರ ದೂರದ ಊರಿನಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಮ್ಮ ಹರಕೆ, ನೈವೇದ್ಯ, ಅನ್ನ ಪ್ರಸಾದ, ಭಕ್ತಿಯನ್ನು ಸಲ್ಲಿಸುತ್ತಾ ಶ್ರೀ ಘಟಗಿ ಬಸವೇಶ್ವರ ದೇವಸ್ಥಾನದ ದೇವಿಗೆ ಕೃಪೆಗೆ ಪಾತ್ರರಾಗಿ ಪುನೀತರಾಗುತ್ತಾರೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿ ಕನ್ನಡವನ್ನ. ನಮಸ್ಕಾರ ವೀಕ್ಷಕರೇ.